नमस्करोमि देवे तानी तंदाना तानी तंदाना ಹಿಂದೂ ಸಮಾಜೋತ್ಸವ ಸಮಿತಿಯ ಬಾವಿಕೇರಿ ಮಂಡಲದ ಉಪಾಧ್ಯಕ್ಷರಾಗಿರುವ ಸಂದೀಪ್ ಭಟ್ ಇವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ಸಮಿತಿಯ ಪ್ರಮುಖ ಉಪಾಧ್ಯಕ್ಷರಾಗಿರುವಂತಹ ಸತೀಶ್ ನಾಯಕ್ ಇವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಿಂದೂಗಳನ್ನು ಒಗ್ಗೂಡಿಸಿ ಅವರಲ್ಲಿ ಯಾವುದೇ ನ್ಯೂನತೆ ಬರದ ಹಾಗೆ ಸಾಮಾಜಿಕ ಚಿಂತನೆಯಲ್ಲಿ ಎಲ್ಲರನ್ನ ಜೊತೆಗೂಡಿ ಹೋಗ್ಲಿಕ್ಕೆ ಏನು ಕಾರ್ಯಕ್ರಮ ಹಮ್ಮಿಕೊಳ್ಬೇಕನ್ನೋದನ್ನ ನಾವೆಲ್ಲರೂ ಸೇರಿ ವಿಚಾರ ಮಾಡಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಜವಾಬ್ದಾರಿಯನ್ನು ಹಂಚಿಕೊಟ್ಟು ಎಲ್ಲರ ಸಹಕಾರದಿಂದ ಈ ದಿನ ಯಶಸ್ವಿಯಾಗಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಕೇಣಿಯ ವಿವೇಕಾನಂದ ಮೈದಾನದಲ್ಲಿ ನಡೀತಾ ಇದೆ. ಸಾಧ್ಯತೆ ದೀಪಂ ಸಂಧ್ಯಾ ದೀಪಂ ನಮೋಸ್ತುತೆ ಬೆಳಗ್ಗೆ ಎಲ್ಲ ಸದಸ್ಯರಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಸನಾತನ ಹಿಂದೂ ಧರ್ಮಕ್ಕೆ ಭಾರತ್ ಮಾತಾ ಕಿ ವಂದೇ ಹರ 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 ಹರ. ಸನಾತನ ಹಿಂದೂ ಧರ್ಮಕ್ಕೆ ಸಂಶಯವಿಲ್ಲ, ಬರುತ್ತಿದೆ ಸಂಶಯವಿಲ್ಲ, ಗತ ಗೌರವವ ಮತ್ತೆ ಪಡೆಯುವ ದೃಢ ನಿರ್ಧಾರವ ತೋರಿ ಬಾಂಧವ್ಯದ ಮಜ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ. ಸೇರ್ತೀವಿ, ಪ್ರವಚನಕ್ಕಾಗಿ ಸೇರ್ತೀವಿ, ವ್ಯಾಖ್ಯಾನಗಳಿಗಾಗಿ ಸೇರ್ತೀವಿ, ಭಾಷೆಯ ಸಮಾವೇಶಕ್ಕಾಗಿ ಸೇರ್ತೀವಿ, ಜಾತಿಯ ಸಮಾವೇಶದಲ್ಲಿಯೂ ಸೇರ್ತೀವಿ. ಅಷ್ಟೇ ಅಲ್ಲ, ಪಕ್ಷದ ಪಾರ್ಟಿಯ ಸಭೆಗಳಲ್ಲಿಯೂ ಸಹಿತ ನಾವು ಭಾಗವಹಿಸಿದ್ದೇವೆ. ಆದರೆ ಇಲ್ಲಿ ನಾವು ಭಾಗವಹಿಸಿದಂತ ಸಭೆ ಇದು ಯಾವುದೂ ಅಲ್ಲ, ಇದು ಎಲ್ಲವೂ ಸೇರಿ ಇದು ಹಿಂದೂ ಸಮಾಜೋತ್ಸವ. ಈ ಸಮಾಜೋತ್ಸವದಲ್ಲಿ ನಾವು ಯಾರಿಗೂ ಜೈಕಾರ ಹಾಕ್ಲಿಕ್ಕೆ ಇಲ್ಲ ಸೇರಿಲ್ಲ.
ಯಾರಿಗಾದರೂ ಒಂದು ವಿಷಯದ ಬಗ್ಗೆ ಸಮರ್ಥನೆ ಮಾಡ್ಲಿಕ್ಕೂ ನಾವು ಸೇರಿಲ್ಲ. ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆಯುವ ಮುಂಚೆ, ದೇವರಿಗೆ ಆರತಿ ಬೆಳಗುವ ಮುಂಚೆ ಈ ಎಲ್ಲ ಬಲಿದಾನಿಗಳನ್ನ ನಾವು ನೆನಪು ಮಾಡ್ಕೋಬೇಕು. ಯಾಕೆ ನೆನಪು ಮಾಡ್ಕೋಬೇಕಂದ್ರೆ, ಅಪ್ಪ ನೀನು ಬಲಿಯಾದಿ ನನ್ನ ಧರ್ಮ ಉಳಿಸುವುದಕ್ಕಾಗಿ, ಅದಕ್ಕೆ ನಾನು ಇವತ್ತು ಹಿಂದೂ ಆಗಿ ಬದುಕಿದ್ದೀನಿ ಅಂತ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ನಾವು ಅವರನ್ನ ನೆನೆಸ್ಬೇಕು. ಕೇವಲ ಆವಾಗ ಮಾತ್ರ ಅಲ್ಲ, ಕೈ ಚೀಲ ತಗೊಂಡು ಮಾರ್ಕೆಟ್ಗೆ ಹೋಗುವಾಗಲೂ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಬಲಿದಾನ ಮಾಡಿದವರನ್ನ ಒಮ್ಮೆ ನೆನೆಬೇಕು. ಇಂಥ ಅಜಾತ ಶತ್ರುವಾದಂತ ನನ್ನ ಮತದ ಮೇಲೆ, ನನ್ನ ಧರ್ಮದ ಮೇಲೆ, ನನ್ನ ಪರಂಪರೆಯ ಮೇಲೆ, ನನ್ನ ಸಂಸ್ಕೃತಿಯ ಮೇಲೆ ಆಘಾತಗಳು ಆಗಿದೆ. ಇವತ್ತಿಗೂ ಸಹಿತ ಆಘಾತಗಳ ಸರಮಾಲೆ ನಡೀತಾ ಇದೆ. ಅಂದ್ರೆ ಹೀನವಾದದ್ದು ಯಾವುದ್ಯಾವುದು ಇದೆಯೋ ಅವೆಲ್ಲವನ್ನ ಬಿಡುವವನು ಹಿಂದೂ ಎಂಬುದಾಗಿ ಹೇಳಿದ್ದಾರೆ. ಹೀನವಾದದ್ದು ಅಂದರೆ ಅಧರ್ಮ ಇರಬಹುದು, ಪಾಪ ಕೃತ್ಯಗಳಿರಬಹುದು, ಅಥವಾ ಬೇರೆ ತೊಂದರೆ, ಬೇರೆಯವರಿಗೆ ತೊಂದರೆ ಕೊಡುವುದಿರಬಹುದು. ಈ ರೀತಿಯಾದದ್ದನ್ನ ಬಿಡಬೇಕು ಎಂಬುದಾಗಿ ಹೇಳಿದ್ದಾರೆ. ಅದನ್ನ ಯಾರು ಆಚರಣೆ ಮಾಡ್ತಾರೋ ಅವರು ಹಿಂದೂ ಎಂಬುದಾಗಿ ಹೇಳಿದ್ದಾರೆ. ಅಂತಹ ಹಿಂದೂ ಧರ್ಮದವರ ಮೂಲ ತತ್ವ ಏನು ಅಂತ ಕೇಳಿದ್ರೆ ವಸುದೈವ ಕುಟುಂಬಕಂ ಎಂಬುದಾಗಿ ಹೇಳಿದ್ದಾರೆ. ಅಂದ್ರೆ ನಾವೆಲ್ಲ ಒಂದು ಎನ್ನುವಂತಹದ್ದು. ನಮ್ಮ ಕುಟುಂಬದಲ್ಲಿ ನಾವೇನು ಮಾಡ್ತೇವೆ ಅಂತ ಕೇಳಿದ್ರೆ, ಗುರು ಹಿರಿಯರನ್ನೆಲ್ಲ ಪ್ರತಿನಿತ್ಯದಲ್ಲಿ ನಮಸ್ಕರಿಸುತ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ. ಈ ಥರದ್ದೆಲ್ಲ ಹಿಂದೆ ಇತ್ತು. ನಾವು ಬೆಳಗಿನಿಂದ ಸಾಯಂಕಾಲದವರೆಗೆ ವಿಚಾರವನ್ನು ಮಾಡೋಣ ಒಂದ್ಸಾರಿ. ಹಿಂದೆಲ್ಲ ಏನು ಮಾಡ್ತಿದ್ರು ಅಂತ ಕೇಳಿದ್ರೆ, ಬೆಳಿಗ್ಗೆ ಬೇಗ ಏಳುತ್ತಿದ್ರು. ಅಂದ್ರೆ ಹಿಂದಿನವರು ಗಾದೆ ಮಾತನ್ನೇ ಮಾಡಿಟ್ಟಿದ್ದಾರೆ, ಬೇಗ ಮಲಗು ಬೇಗ ಏಳು ಎಂಬುದಾಗಿ. ಈಗೇನಾಗಿದೆ ಅಂತ ಕೇಳಿದರೆ, ನಾವೆಲ್ಲ ಸೂರ್ಯೋದಯ ವಂಶಸ್ಥರಾಗ್ತಾ ಇದ್ದೇವೆ. ಸೂರ್ಯವಂಶಸ್ಥರು ಯಾಕೆಂತ ಕೇಳಿದ್ರೆ, ಅದರ ಜೊತೆಯಲ್ಲಿ ನಮ್ಮ ಮಕ್ಕಳನ್ನು ನಾವು ಕಾನ್ವೆಂಟ್ಗೆ ಕಳಿಸ್ತಿದ್ದೇವೆ ಅಲ್ವಾ. ಮಕ್ಕಳು ಚೆನ್ನಾಗಿ ಅಧ್ಯಯನ ಮಾಡಬೇಕು. ನಾವೆಂತೂ ಓದಲಿಲ್ಲ, ನಮ್ಮ ಮಕ್ಕಳಾದರೂ ಓದಲಿ ಎನ್ನುವಂಥದ್ದು ಪಾಲಕರ ಒಂದು ಬಯಕೆ. ಅದಕ್ಕಾಗಿ ಏನು ಮಾಡ್ತಿದ್ದೇವೆ ಅಂತ ಕೇಳಿದರೆ, ನಾವು ನಮ್ಮ ಮಕ್ಕಳನ್ನು ನಾವು ಕಲಿತಿರುವಂಥ ಕನ್ನಡ ಶಾಲೆಯನ್ನು ಬಿಟ್ಟು, ಕನ್ನಡ ಮಾಧ್ಯಮವನ್ನು ಬಿಟ್ಟು ಇಂಗ್ಲೀಷಿಗೆ ಹಾಕ್ತಿದ್ದೇವೆ. ಈಗೆಲ್ಲ ಸಮಾಜ ಏನು ಅಂದರೆ, ಇಂಗ್ಲೀಷ್ ಬರೆದಿದ್ದರೆ ಅವರನ್ನು ಮನುಷ್ಯರು ಅಂತೇಳಿ ನೋಡೋದೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಕಾನ್ವೆಂಟ್ಗಳು ಬೆಳೀತಾ ಇದೆ. ಆದರೆ ಶಿವಾಜಿ ಮಹಾರಾಜ ಧೃತಿ ಕೊಡೋದಿಲ್ಲ. ಆಯಿತು ಅಂತೇಳಿ ಅಲ್ಲಿರ್ತಾರೆ. ಅವರು ಶಾಂತವಾಗಿ ಆಲೋಚನೆ ಮಾಡ್ತಾರೆ, ಇಲ್ಲಿಂದ ಹೊರಗೆ ಹೋಗುವುದು ಹೇಗೆ ಎಂಬುದಾಗಿ ಆಲೋಚನೆ ಮಾಡಿ ಒಂದಷ್ಟನ್ನು ವಿಚಾರವನ್ನು ಹೊರಗಿನವರಿಗೆ ತಿಳಿಸ್ತಾರೆ, ಹೇಗೆ ಮಾಡಬೇಕು ಎಂಬುದಾಗಿಲ್ಲ. ಅಲ್ಲಿಗೆ ಒಂದು ದಿವಸ ಎಲ್ಲ ಹಣ್ಣಿನ ಬುಟ್ಟಿಗಳನ್ನು ತಗೊಂಡು ಬರ್ತಾರೆ ಔರಂಗಜೇಬನ ಆಸ್ಥಾನಕ್ಕೆ. ಬಂದು ಶಿವಾಜಿ ಮಹಾರಾಜರಿಗೆ ಇವುಗಳನ್ನೆಲ್ಲ ಕೊಡಬೇಕು ನಾವು ಎಂಬುದಾಗಿ ಅವ್ರ ಹತ್ರ ಹೇಳಿ ಅಲ್ಲಿಗೆ ಬರ್ತಾರೆ. ಶಿವಾಜಿ ಮಹಾರಾಜರಿದ್ದಲ್ಲಿ ಅವರು ಬಂದು ಹಣ್ಣುಗಳನ್ನೆಲ್ಲ ಕೊಟ್ಟು ಆದಮೇಲೆ ಎಲ್ಲವನ್ನು ಇಸ್ಕೊಳ್ತಾರೆ. ಅವರನ್ನ ಎಲ್ಲ ಬುಟ್ಟಿಯನ್ನು ತಗೊಂಡು ಹೋಗ್ಲಿಕ್ಕೆ ಹೇಳ್ತಾರೆ ಅವ್ರ ಹತ್ರ. ಹಾಗೆ ಹೋಗುವಾಗ ಒಂದು ಬುಟ್ಟಿಯಲ್ಲಿ ಅವ್ರು ಸೇರ್ಕೊಳ್ತಾರೆ, ಮುಚ್ಚಿಟ್ಟುಕೊಳ್ತಾರೆ. ಅವ್ರಿಗೆ ಬಂದು ತಪ್ಪಿಸ್ಕೊಂಡು ಹೋಗ್ತಾರೆ. ನಮಗೆ ಇದರಿಂದ ಗೊತ್ತಾಗುವುದೇನು ಅಂತ ಕೇಳಿದರೆ, ಉಪಾಯ ಎನ್ನುವಂಥದ್ದು ಗೊತ್ತಿರಬೇಕು, ಹೇಗೆ ತಪ್ಪಿಸ್ಕೊಂಡು ಹೋಗಬೇಕು ಎನ್ನುವಂಥದ್ದು ಗೊತ್ತಿರಬೇಕು. ಸಂಕಷ್ಟದಲ್ಲಿ ನಾವೆಲ್ಲ ಏನು ಮಾಡ್ತೇವೆ, ಕಷ್ಟ ಬಂತು ಅಂತಾದರೆ ಫಸ್ಟ್ ಮೊದಲು ಏನಾಗದೆ ಹೋದರೂ ಫಸ್ಟ್ ಹೋಗಿ ದೇವರಿಗೆ ನಮಸ್ಕಾರ ಮಾಡ್ಕೊಳ್ತೇವೆ, ಈ ಕಷ್ಟದಿಂದ ನನ್ನನ್ನು ಕಾಪಾಡು ಎಂಬುದಾಗಿ. ಅದನ್ನ ಮಾಡಬೇಕು, ಮಾಡಬಾರ್ದು ಅಂತಲ್ಲ. ಆದರೆ ದೇವರು ಒಂದಷ್ಟನ್ನು ಅವಕಾಶವನ್ನು ನಮಗೆ ಕೊಡ್ತಾನೆ, ಅದನ್ನು ನಾವು ಬಳಸ್ಕೊಳ್ಬೇಕು. ಹಾಗಾಗಿ ನಮ್ಗೆ ಇದರಿಂದ ಗೊತ್ತಾಗುವಂಥದ್ದು, ಎರಡು ಕಥೆಗಳಿಂದ ನಮ್ಗೆ ಗೊತ್ತಾಗುವಂಥದ್ದು ಏನು ಅಂತ ಕೇಳಿದರೆ, ಧೈರ್ಯ ಇರಬೇಕು. ಅದ್ರ ಜೊತೆಯಲ್ಲಿ ತಂತ್ರ ಎನ್ನುವಂಥದ್ದು ಮಾಡಬೇಕು. ಅವೆರಡೂ ಇದ್ದರೆ ಮಾತ್ರ ನಮಗೆ ಜಯ ಎನ್ನುವಂಥದ್ದು. ತಾಲೂಕಿನಲ್ಲೂ ಸಹ ನಾವು 10-11 ಮಂಡಲದಲ್ಲಿ ಈ ರೀತಿಯಾದ ಕಾರ್ಯಕ್ರಮಗಳನ್ನ ಮಾಡಿ ಮುಗಿಸ್ತೀವಿ. ಇವರು ನಮ್ಮ ಈ ಒಂದು ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಬಹಳ ಶ್ರಮ ಪಟ್ಟಿದ್ದಾರೆ. ಈ
ಬಣ್ಣ ಹಚ್ಚುವುದರಲ್ಲಿ ಅಥವಾ ಬೇರೆ ಬೇರೆ ರೀತಿಯ ವ್ಯವಸ್ಥೆಯನ್ನ ಮಾಡುವುದರಲ್ಲಿ ನಮಗೆ ಅತ್ಯಂತ ಸಂತೋಷ ಆಗ್ತದೆ. ಅತ್ಯಂತ ಸಹಕಾರಿಯಾಗಿ ನಮಗೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಶ್ರೀಯುತರಿಗೆ ನಮ್ಮ ಸಮಿತಿ ವತಿಯಿಂದ ಗೌರವ ಸಮರ್ಪಣೆ ಮನರಂಜನೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಂತೋಷ್ ಡಾಂಬರ್ ಅತ್ಯಂತ ಉತ್ತಮ ರೀತಿಯಲ್ಲಿ ನಮ್ಮ ಈ ಒಂದು ಸಂಘಟನೆಯ ಕಾರ್ಯದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ನಮಗೆ ಅನೇಕ ರೀತಿಯ ಜಾಗೃತಿಯನ್ನ ಮೂಡಿಸತಕ್ಕಂತಹ ಪರಮ ಪೂಜ್ಯ